ಪಾಪ ಎಷ್ಟು ಜನ ಕೂಡಿರೋ ಮಾರಾಯ. ನೋಡಿದ್ರೆ ಒಂಥರ ಹೆದರಿಕೆ ತಂಗತ್ತೆ. ಅಂತೂ ಇಂತೂ ಆಗೋಕಿಲ್ಲ ದ್ಯಾವ್ರಾಣಿ ಬೇಕಾದ್ರೆ ಹೇಳ್ತಿ ಆಗೋಕಿಲ್ಲ. ಈ ಪಂಚಾಯತಿ ಮೆಂಬರ್ ಇವ್ರು ನೋಡ್ರಿ, ಅದು ಮೊದ್ಲಾಗೋಕಿಲ್ಲ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ, ಎಲ್ಲ ತಪ್ಪು ನನ್ನ ಚಡ್ಡಿ ದೋಸ್ತ್ರದ್ದು. ನನ್ನ ಚಡ್ಡಿ ದೋಸ್ತರು ಒಂದೊಂದು ಇವ್ರ ಅದು ಹೇಳ ಸುಖ ಇಲ್ಲ. ಆ ನಮ್ಮನೆ ದೋಸ್ತ್ರ, ಅದ್ರಲ್ಲಿ ಮತ್ತೊಬ್ಬ ದೋಸ್ತ ಇವ, ಅವನ ಬಗ್ಗೆ ಸ್ವಲ್ಪ ಹೇಳಲೇಬೇಕಾಗಿದೆ. ಅವ ಈಗ ಸದ್ಯ ಪ್ರಾಣೇಶ ನಾನ್ ನಿಂಗೆ ಇಲ್ಲಿ ಇಟ್ಕೊಂಡಿವೆ, ಮತ್ತೆ ಅಮಿತಗಂತ್ಯ ನಿಂಗೆ ಇಲ್ಲಿ ಇಟ್ಕೊಂಡಿ, ನಾನು ಇಲ್ಲಿಟ್ಕೊಂಡಿ, ಮತ್ತೆ ಅಲ್ಲಿಗೆ ಸಂದೇಶ ಹೇಳುವುದು ನಾನ್ ನಿಂಗೆ ಇಲ್ಲಿ ಕಿಡ್ನಿ ಕುಡಿಕೊಂಡಿ ಅಂತಂಡೆ. ಒಂದ್ ವೇಳೆ ನಾನು ಅವ ಏನಾರು ಜಗಳ ಆಡಿದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಕಿಡ್ನಿಯಲ್ಲಿ ಇಟ್ಕಂತ್ಯ, ಇಲ್ಲಿದ್ದವನಿಗೆ ಮೇಲ್ ತಗೋಬತ್ಯ. ಅವು ಮತ್ತೆ ಬೇರೆ ಯಾರಲ್ಲ, ನಮ್ಮ ತೆಂಕಡಿಕೇರಿ ರವಿ. ಅವ ಒಂದ್ ದಿವ್ಸ ನಾನು ಅವನ ಅಂಗಡಿಯಲ್ಲಿ ಬಿರಿಯಾನಿ ತಿಳ್ಕೋದೆ. ಅಣ್ಣ ಒಂದು ಬಿರಿಯಾನಿ ಕೊಡು ಅಂತ, ಒಂದು ತಾಟ್ ಬಿರಿಯಾನಿ ಟೇಬಲ್ ಅಂದ. ಆಯ್ತು ನಾವು ಕೂತು ಊಟ ಮಾಡ್ತೀವಿ. ಇವ್ ನೋಡಿದ್ರೆ ಊರ ತಂದು ಕೊಟ್ಟ ಕಬಾಬ್. ನಂಗೆ ಇವ್ ಕಬಾಬ್ ಯಾಕೆ ತಂದು ಕೊಡ್ತೀಯ, ಇದ್ರಲ್ಲಿ ಏನಾರು ಇರು ಅನ್ಕೊಂಡ್ ಆಯ್ತು ಊಟ ಮಾಡ್ದೆ. ಕಡೆ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಅವ್ ಒಂದೇ ಮಾತು ಹೇಳ್ದ, ಏ ಪ್ರಾಣೇಶ ತೂ ಹೇಳ್ಬಿಟ್ಟ ಪಂಚಾಯತಿ ಇಲೆಕ್ಷನ್ ಮಗಲ್ ಸಪೋರ್ಟ್ ಫುಲ್ ಇಟ್ಟೆ ಹೇಳಿದ್ಮೇಲೆ ನಾನು ಸ್ವಲ್ಪ ವಿಚಾರ ಮಾಡ್ದೆ. ನೀವು ಇಟ್ಟೆಲ್ಲ ಹೇಳಿ ಅಲ್ಲ ನೋಡುವ ಅನ್ಕಂಡು ಇಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡೇ ಬಿಟ್ಟೆ. ಇಲೆಕ್ಷನ್ ಹತ್ರ ಬಂದಿದೆ ತಡ, ಅಯ್ಯೋಯ್ಯೋಯ್ಯೋಯ್ಯೋ ಹಗ್ಲಿಗೆ ಓಟ್ ಕೇಳಕ್ ಹೋಗುವುದು, ರಾತ್ರಿಗೆ ಕದ ಬಿಡು. ಯಾಕೆ ನೋಟ್ ಕೊಡುಕೆ, ನೋಟ್ ಕೊಟ್ರೆ ಮಾತ್ರ ಇವ್ರು ನಮ್ಗೆ ಓಟ್ ಹಾಕ್ತೀರ, ಇಲ್ಲವೆಲ್ಲ ಹಾಕ್ತೀರ, ಹಾಕುದಿಲ್ಲ. ಅಂತೂ ಇಂತೂ ಇಲೆಕ್ಷನ್ದಲ್ಲಿ ವಿನ್ ಆಗ, ಏನೇ ಹೋಗ್ಲೆ ಪ್ರಚಂಡ ಬಹುಮತದಿಂದ ಆಯ್ಕೆ. ಮೊದ್ಲು ನಂಗೆ ಗಟ್ಟಿ ಏನು ಅನಿಸ್ಲೇ ಇಲ್ಲ. ಹಿಂಗ ಆರಾಮ್ ದಿನ ಹೊತ್ತೇ ಇತ್ತು. ಕಡೆಗೆ ಒಂದೊಂದೇ ಶುರು ಆಯ್ತು. ಏ ಪ್ರಾಣೇಶ ನಮ್ಮನೇಲಿ ಕರೆಂಟ್ ಇಲ್ಲ ಅಂದ್ಕಂಡೆ ಇವ್ರು ರಾತ್ರಿ 11 ಗಂಟೆಗೆಲ್ಲ ನಂಗೆ ಫೋನ್ ಮಾಡುವುದು. ಆದ್ರೆ ಯಾರೇ ಫೋನ್ ಮಾಡ್ಲಿ ಏನೇ ಮಾಡ್ಲಿ ನಮ್ಮ ಬೆಲೆಕೇರಿ ಪ್ರಶಾಂತಂದೊಂದು ಟೆನ್ಷನ್ ಇಲ್ಲ ನಂಗೆ. ಈಗಂತೂ ಫುಲ್ ಪ್ರಚಾರದಲ್ಲಿ ಮೊದ್ಲೇ ಒಂದೊಂದೇ ಆಟ ಮಾಡ್ತಿದ್ದ. ಈಗ ನೋಡಿದ್ರೆ ದಿನಕ್ಕೆ 3 ಅಯ್ಯೋಯ್ಯೋಯ್ಯೋಯ್ಯೋ ಏನ್ ಆ ದೇವ್ರಿಗೆ ಗೊತ್ತು. ಅಂತೂ ಇಂತೂ ಆಟ ಎಲ್ಲ ಮುಗಿಸ್ಕೊಂಡೆ ಮನೆಗೆ ಬರುತ್ತಾನ ಬೆಳಗತ್ತಿತ್ತು. ಅವನಿಗೊಂದ್ಸಲ ಮನೆ ಕೂಡ ಬಿತ್ಕೊಂಡ್ರೆ ಸಾಕತ್ತಿತ್ತು. ಮತ್ತ ಬೆಳಿಗ್ಗೆಲ್ಲ ಪೇನ್ ಹಚ್ಚುದು ಕಡಿಮೆ, ಒಂದ್ಸಲ ಮನೆ ಕಡ್ರೆ ಸಾಕತ್ತಿದ್ ಅವನಿಗೆ. ಹಂಗಾಗಿ ಅವ ನಂಗೆಲ್ಲ ಅಟ್ಟೆಲ್ಲ ಫೋನ್ ಮಾಡುವುದಿಲ್ಲ. ಹಂಗಾಗಿ ಅವನದೊಂದು ಟೆನ್ಷನ್ ಇಲ್ಲ ನಂಗೆ. ಕಡೆಗೆ ಇದು ರಾತ್ರಿ ಕತ್ತಿ ಆದ್ರೆ ಬೆಳಿಗ್ಗೆ ಮತ್ತೆ ಶುರು. ಆದ್ರೂ ರಾತ್ರಿಗೆ ಒಂದು ಟೆನ್ಷನ್, ಕರೆಂಟ್ ಹೋದ್ರೆ ಈ ಗಂಡ ಹೆಂಡತಿ ಮನಿ ಕಂಡಿರ್ತೀರ, ಆವಾಗ ಕರೆಂಟ್ ಹೋಯ್ತವ. ಒಗೂರ್ ಹೆಂಡತಿ ಗಂಡಿ ಗೆಲ್ಸೋದು, ಕಿತ ಏ ಐತಲ್ಲ ಕರೆಂಟ್ ಇದೆಯಲ್ಲ ಮಾತ್ರ ವಾರಗಲ್ಲ ನೀ ಅಕಸ್ಮಾತ್ ಅವತ್ತು ಗಾಳಿ ಹಾಕದಿದ್ರೆ ಮತ್ತದು ಬೆಳಿಗ್ಗೆ ಎದ್ಕೊಂಡೆ ಚಂಡಿ ಅದ್ರ ಸಲುವಾಗಿ ಅದು ಅವ ಪಾಪ ಗಂಡ ಗಾಳಿ ಹಾಕ್ತಿಯ, ಅವರ ಹಗಲಿಗೆ ಮನೆ ಕಂಬುದು, ಹೆಂಡತಿ ರಾತ್ರಿಗೆ ಮನೆ ಕಂಬುದು. ಇಂಥದೇ ಆಗೋಯ್ತು ಜೀವನ. ಅಂತೂ ಇಂತೂ ಮತ್ತಾಯ್ತು ಬೆಳಿಗ್ಗೆ ಫೋನ್ ಬರ್ತಿತ್ತು. ಯಾಕೆ ಏ ಪ್ರಾಣೇಶ ನಮ್ಮ ನಳಕ್ಕೆ ನೀರು ಬರುದಿಲ್ಲ ಅಲ್ಲ, ಕಸ ಸಿಕ್ಕಾಕೊಂಡಿದೇನಂತ. ಅಲ್ರಿ ಅವ್ರ ನಳಕ್ಕೆ ಏನಾದ್ರು ಕಸ ಸಿಕ್ಕಂಡ್ರೆ ನಾವು ಕ್ಲೀನ್ ಮಾಡೋಕತ್ತಿದ, ಅವ್ರ ನಳಕ್ಕೆ ಅವ್ರೇ ಕೈಯಾಗ ಸ್ವಲ್ಪ ಅಲ್ಗರ್ಸ್ಕೊಂಡ್ರೆ ನಳ ತನ್ನಿಂದ ತಾನು ಕ್ಲೀನ್ ಆಗುತ್ತಿತ್ತು. ನೀರು ಸುಳೀತು ಬತ್ತಿದ, ನಾವು ಹೇಳ್ಕೊಡ್ಬೇಕತ್ತಿದ್. ಏನ್ ಮಾಡಿ ಸಾಯೋದು. ಅಂತೂ ಇಂತೂ ಹಿಂಗೆಲ್ಲ ಆಗಿ
ಜೀವನ ಭಾಳ ಕಷ್ಟದಲ್ಲಿ ಹೋಗ್ಬಿಟ್ಟಿದೆ. ಇಷ್ಟು ದಿವಸ ನಾನು ಬರೀ ಗಂಡಸರದೇ ವಿಚಾರ ಮಾಡ್ತಿದ್ದೆ, ಅವ್ರದೇ ಸಮಸ್ಯೆ. ಒಂದು ಯಾವ್ದೋ ಒಂದು ದೆವ್ವನ ಕಾಡ್ಕೋಣ ಯಾವ್ದೋ ಬತ್ತೆ ಇದೆ ನೋಡುವ. ಹತ್ತಿ ಬರ್ತಿದ್ದಲ್ಲ ಹುಡುಗ ಕಲ್ಸಿ ಸಾಕಾಗ್ಬಿಟ್ಟತಿ. ಇಲ್ಲಿ ಒಂದ್ ಅದಕ್ಕೆ ಹೋಗಿ ಅಂದ್ರೆ ಒಂದ್ ಇದಕ್ಕೆ ಹೋಗಿತ್ರಿ, ಹಿಡಿದು ಕುಂದರ್ಸ್ ಸಾಕಾಗ್ಬಿಟ್ಟತಿ. ಇವತ್ತೇನಿಲ್ರಿ ಅವ್ರ ಪಾಲಕರಿಗೆ ಹೇಳ್ಬಿಡ್ತೀನಿ, ಎಲ್ಲಾ ಮುಗಿಸಿ ನೀವು ಡೈಪರ್ ಹಾಕ್ಸಿ ಅಂತ ಹೇಳಿ. ದುಃಖರ ಏನಕ್ಕಿದ್ರೆ ಗಾಯಿ ದಾವ್ ಗೆಲ್ಲಿಸ್ತಾರೆ ಮೂರ ಬತ್ತೆ ಮಕ್ಕ ಮತ್ತೆ ಹತ್ತಿ ಮೇಲೆ ಕಸ್ಲೆ ಆನೆ ತಕ್ಕ. ಅಯ್ಯೋ ಇಲ್ಲಿ ಕೆಳಗೆ ಬಿತ್ಕೊಂಡಿದ್ದಾಗ ಸಾಯಲ್. ಏನು ಏನ್ ಎಬ್ಸ್ಲಿ ಎಬ್ಸ್ಬೇಕಾ ಬಂದೆ. ಏ ಕಣ್ಣಿಗೆ ಕಾಣ್ತಾ ಇಲ್ಲ, ನಿನ್ನ ಕಣ್ಣಾಗರ ಮಣ್ಣು ಹಾಕ್ಲಿ, ಹಿಡಿ ಸಗಣಿ ಒಗಿಲಿ, ನಿನಗ ಒಯ್ದೊಂದು ಯಾವ ನಮನಿ ಹಾಯ್ದೆ ಯವ್ವ ಅಂತೀನಿ ನಾನು. ಅಲ್ವೇ ನಂಗ್ ಕಣ್ಣು ಕಾಣುದಿಲ್ಲ ಅಂತ ಹೇಳ್ತಾವ ಯಾವ ಬಟ್ಟೆ ಮಗ ನಿಂಗೆ? ಈಗ ಇಟ್ಟು ಚಂದ ಕಣ್ಣು ಇಲ್ಲಿ ಎಷ್ಟು ಜನ ಸೇರಿರೋ. ಇಲ್ಲ 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 ನಿನ್ನಂತೆಲ್ಲ ಅದ ಇಲ್ಲ. ಏನಿಲ್ವೇ ಅದ ಕಣ್ಣು ಅದ ಮತ್ತೆ ಎರಡು ಕಣ್ಣಿತ್ತು ನೀ ನಮನಿ ಕೆಡವಿದಿಲ್ಲ ಅಂತೀನಿ ನಾನು. ಅಲ್ವೇ ನಾನು ಬೇಕಂದೆ ಕೆಡಗಕ್ ಬಂದವಲ್ಲ, ನೀನಾಗೆ ಬಿದ್ದೆ. ನಾನು ಅರ್ಜೆಂಟ್ ಪಂಚಾಯತ್ ಕೂಡ ಹೋಗುದಿತ್ತು. ಸಮಸ್ಯೆ ಕೇಳ ನಂಗೆ ಸಾಕಾಗೋಗಿತ್ತು. ಪಂಚಾಯತಿಯಲ್ಲಿ ಮೀಟಿಂಗ್ ಇತ್ತೆ. ನೀನು ಪಂಚಾಯತ್ಯಾಗ ಮೆಂಬರ್ ಅಡ್ಡಿಲ್ಲ ಅಂದಂಗೆ ನೀನು. ನಾನು LKG UKG ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತೀನಿ. ಇಂಗ್ಲಿಷ್ ಟೀಚರ್ ಹಂಗಾದ್ರೆ ನೀನು ಇಂಗ್ಲಿಷ್ ಪಿಕ್ಚರ್ ಜಾಸ್ತಿ ನೋಡ್ಬೇಕಾನೆ, ಅದ್ರಲ್ಲಿ ಜನರಲ್ ನಾಲೆಜ್ ಹೆಚ್ಚಿರ್ತೀವಿ. ಇಂಗ್ಲಿಷ್ ಪಿಕ್ಚರ್ ನಾಗ ಏನ ಕನ್ನಡ ಪಿಕ್ಚರ್ ನೋಡಿ ಇಂಗ್ಲಿಷ್ ಹೇಳ್ತೀನಿ. ಅದ್ಯಾನವನ ಬಾಯಿನೇನೇನು ಅಲ್ಲ ಈಗ ಟ್ರಾನ್ಸ್ಲೇಷನ್ ಮಾಡ್ತೆ. ನಾನು ಇಂಗ್ಲಿಷ್ ಟೀಚರೇ, ಆದ್ರೆ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಕನ್ನಡನೇ. ಕನ್ನಡ ಅದು ಹೇಳ್ಕೊಡ್ತೀನಿ. ಯಾವ್ದು ಹೇಳು? ಕೋಗಿ ಕೋಗಿ ಕವ್ವ ಯಾರ್ ಬಂದ ರವ್ವ ಮಾವ್ ಬಂದ ನವ್ವ ಏನ್ ತಂದ ನವ್ವ. ಕೋಗಿ ಕೋಗಿ ಕವ್ವ ಯಾರ್ ಬಂದ ರವ್ವ ಮಾವ್ ಬಂದ ನವ್ವ ಏನ್ ತಂದ ನವ್ವ. ಹಂಡೆ ಗಂಗ ಎರಡು ಉಂಡಿ ತಂದ ನವ್ವ. ಮುಗಿತ ಇಷ್ಟೇ ಸಾಂಗ್. ಹಂಗಾರೆ ನಿನ್ನ ಹೆಸರೇನ? ನನ್ನ ಹೆಸರು ವಾಸಂತಿ ಅಂತ. ಮತ್ ನಿನ್ನ ಹೆಸರು ಏನು? ವಾಂತಿ. ಇಟ್ಟು ಬೇಗ ವಾಂತಿ ಮಾಡ್ಕೊಂಬೋದು ನೀನು. ನಾ ಬಂದಿದ್ದ ಈಗ ಮಾತ್ರ ಜನ ಏನ್ ತಿಳ್ಕೊಂಬೇಡ. ಅದ ಹಿಂಗ ಬಂದ್ಮೇಲ ಯಾರ್ದೋ ಬಡ್ದಿರ್ಬೇಕು ಕೈ, ಅದಕ್ಕ ವಾಂತಿ ಮಾಡಕತ್ತಿ. ಏನಂತ ಮತ್ತೊಂದ್ಸಲ ಹೇಳ ಹೆಸರೇನ? ವಾಸಂತಿ. ವಾಸಂತಿ. ವಾಟ್ ಬ್ಯೂಟಿಫುಲ್. ಮತ್ತೆ ನಿಂದು? ನನ್ನ ಹೆಸರು ಪ್ರಾಣೇಶ್ ಅಂತೇಳಿ. ಈಶಾ? ಪ್ರಾಣೇಶ ಐತೇನಂತಲೇ ಪ್ರಾಣ. ಹೌದು, ಎಲ್ಲ ಎಲ್ಲ ಇದೆ. ಅಡ್ಡಿಲ್ಲ ನಮ್ಗು. ನಿಂದ ಆಗೈತೇನು? ನಂದಿನ ಏನೇ ಮದುವೆ ಅದು ಹೇಳ್ತಿ ಮುಂದೆ ಕುಂತಾಳ ಅನ್ಸುತ್ತಲ್ಲ. ಆಗಲ್ಲವೇ? ನನ್ನ ಮದುವೆ ಆಗಲ್ಲ. ಆಗ್ಲಿಲ್ಲ? ಇವತ್ತೊಂದು ದಿವಸಕ್ಕೆ ನನ್ನ ಮದುವೆ ಆಗಲೇ ಇಲ್ಲ. ಆಗ್ಲಿಲ್ಲ? ಬೆಳಗ್ಗೆ ಕಸ್ಟಮರ್ಗೆ ಫಿಕ್ಸ್. ಮದುವೆ ಆಗ್ಲಿಲ್ಲ? ಹೌದಾ? ಆಗ್ಲಿಲ್ಲ. ನಿಜ ಕರ್ರ ಹೇಳ್ತಲ್ಲ ಅಂದಂಗೆ ನಿಂದ ನಂದು. ನಮ್ಮ ಮನೆ ಒಳಗ ವರ ಹುಡುಕಾಡಕತ್ತಾರ 3 ವರ್ಷ ಆತ, ವರನ ಸಿಗ್ವಲ್ವ.
ಅಲ್ವೇ ಇಂತ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಹುಡುಗ ನಿಂತ್ಕೊಂಡೇವ ಮತ್ತೆ ನೀನು ಅಲ್ಲಿ ಹುಡುಗ ಹುಡುಕುತ್ತೆ ಅಂತಕ್ಕೆ ನೀನ್ ಹೇಳ್ತಿ ಬಿಟ್ಟು ಕೊಡ್ಬೇಕಲ್ಲ ನಿನಗ ಏನು ನಿನ್ನ ಆದ ಕಡೆ ನೋಡು ನನಗ ಅನ್ಸತ್ತೆ ನೀನ್ ನೋಡಿದ್ರೆ 2 ಮಕ್ಕಳಿದವು ಅಂತ. ಪ್ರಾಣೇಶ ಸಣ್ಣ ಸಣ್ಣ ಈಶಗಳು ಎಲ್ಲಪ್ಪ? ಅಲ್ವೇ ಇದೆಲ್ಲ ಹೇಳ್ಕೊಟ್ಟವ ಯಾವ ಬಡ್ಡೆ ಮಗನಿಗೆ ಬಾಳ್ ದೂರದಲ್ಲಿಲ್ಲ ಅವ ನಂಗೆ ಗೊತ್ತಿಲ್ಲ ಅವ್ ನಂಗೆ ಬರೋಬ್ಬರಿ ಹಾಕೋಕೆ ಬಂದೆ ಅವ್ ನಂಗೆ ಸಾಪ್ಗೆ ತೆಗಿತ್ಯ ಏನ್ ಹುಡುದಿಲ್ಲ ಅವ ಏನಿಲ್ಲ ಅಲ್ಲ ಅಲ್ಲಿ ಬಿದ್ದ ಖಂಡಿತ ನಿಮ್ಮ ಹತ್ರ ಅದಿದೆ ಲಕ್ಷಣ ಮಕ್ಕಳದು. ನಾನ್ ನೋಡಿದೆ ಮಾರ್ಕೆಟ್ ನ ಹಿಂಗ್ ತಗೊಂಡ್ ಹೋಗ್ತಿದ್ದೆ. ಐಸ್ ಕ್ರೀಮ್ ಬೇಕು ಬೇಬಿ? ಎಂತ ಐಸ್ ಕ್ರೀಮ್ ಬೇಕು? ಪಪ್ಪು ನಿನಗೆ ಲಾಲಿಪಾಪ್ ಬೇಕು ಅಂತೇಳಿ ಮಕ್ಕಳು ತಗೊಂಡ್ ಹೋಗೋದ್ ನಾನು ನೋಡ್ದೆ. ಮನೆ ಹೆಂಡತಿ ಕರ್ಕೊಂಡು ಗೋವಾಕ್ ಹೋಗಿದ್ರು ಅವ್ರು. ಅದು ಗೊತ್ತಾಗಿತ್ತು ನನಗ. ಅದು ಅದ 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 ಬೇರೆ. ಅದು ಕನಸು, ಅದು ಕನ್ಸ್ನಲ್ಲ ಇದು ನನಸು. ಇದು ನನ್ಸು ನೋಡ್ಕೊಂಡ್ಬಿಡುವ, ಬೆಳಿಗ್ಗೆ ತಗೊಂಡೋಗಿ ನೋಡ್ಕೊಂಡ್ಬಿಡು ಮಾರಿ. ಕಡೆಗೆ ಮತ್ತೇನ ಮತ್ತೇನಿಲ್ಲ, ನಾನು ಅದೇ ನಮ್ಮ ಮನ್ಯಾಗ ನೋಡಾಕತ್ತಿದ್ರು ವರ. ನಿಮ್ಮನ್ನ ನಾ ಮದುವೆ ಆಗ್ಬೋದಿತ್ತು, ಆದ್ರ ಒಪ್ಬೇಕಲ್ಲ ನಮ್ಮ ಮನ್ಯಾಗ. ನಿಮ್ಮನವರಿಗೆ ಒಪ್ಸು ಜವಾಬ್ದಾರಿ ನಂದೆ ಮರೈತಿ. ಯವ್ವ ಒಟ್ನಾಗ ಒಟ್ಟ ನೀನ್ ನಂಗ್ ಮದ್ವೆ ಆಗ್ಲೇಬೇಕು ಅಲ್ಲ, ಇದು ಫಿಕ್ಸ್. ಸುಂದರ ಹಂಗ ಕಟಾರಿ ವೀರ ಒಟ್ನ ನನ್ನ ಮೇಲೆ ಮನಸ್ಸಿಟ್ಟಿ ಅಂದಂಗಾತ. ಅಲ್ಲ ಇದು ಇದೇ ಉಮೇದಿಗೆ ನೋಡ್ಕೊಂಡ್ಬಿಡವ. ಈಗ ಮಗ ಕಿವುಚಕತ್ತಾನ ಅಂದ್ರೆ ಏನೋ ಐತಿ ಅಲ್ಲ. ಹಂಗ ನಾನು ಹೋಗಿ ಬರ್ಲಿ? ನಾ ಹೋಗ್ಲಿ? ನಿಲ್ಲೆ ಯಾಕೆ ಮಾತ್ರ ನಿಲ್ಲ. ನಿನ್ನ ಡ್ಯಾನ್ಸ್ ನೋಡ್ಬೇಕಂತಿದ ಇಲ್ಲ ಹಬ್ಬನೇ ಅವ್ರ ಪಾಪ ಬೈಯೋದ್ ನಂಗೆ ಅವ್ರ ನಿಂಗಲ್ಲ. ಯಾಕೆ? ಏನೋ ಪ್ರಾಣೇಶ ಹಿಂಗೆ ಬಂತು ಹಿಂಗೆ ಹೋಯ್ತು. ನೀನು ಒಂದು ಅದ್ರ ಕೊಡು ಡ್ಯಾನ್ಸ್ ಮಾಡ್ಲಲ್ಲ ನೀನು. ಹಾ ಏನ ಆಯ್ತಾ ಒಂಚೂರು ಬುದ್ಧಿವೆ ಮಕ್ಕಳಿಗೆ ಅಲ್ಲ. ಅದಕ್ಕ ಇವತ್ತು ನಿನ್ ಸಂಬಂಧ ಸುತ್ತ ಮಾಡ್ಕೊಂಡ್ ಬಂದ್ಬಿಟ್ಟಿನಿ. ಏನ ಎಂತಕ್ಕೇನ ನನ್ಗಿಂತ ಸ್ವಲ್ಪ ಹೈಟ್ ಕಾಣ್ಲಿ ಅನ್ಕಂಡೆ. ಅದಕ್ಕೆ ಮತ್ತೆ ಇದ ಖುಷಿಯಾಗ ಡ್ಯಾನ್ಸ್ ಮಾಡೋಣ. ಆಯ್ತಾ ಮಾಡೋಣ. ಕಾಯ್ತಿದ್ದು ಅದಕ್ಕೆ ಅಪ್ಪ ಅಮ್ಮ